ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಳೆದ 89 ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಸಮುದಾಯದ ಪ್ರತಿಷ್ಠಿತ ಈ ಬ್ಯಾಂಕು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ರೂ42.45 ಲಕ್ಷ ನಿವ್ವಳ ಲಾಭವನ್ನು ಗಳಿಸಿದೆ. ಇದಕ್ಕೆ ಆಡಳಿತ ಮಂಡಳಿ ನಿರ್ದೇಶಕರ ಕಳಕಳಿ, ಗ್ರಾಹಕರ ಸಹಕಾರ ಮತ್ತು ಬ್ಯಾಂಕ್ ಸಿಬ್ಬಂದಿಗಳ ಪ್ರಾಮಾಣಿಕ ಸೇವೆ ಪ್ರಮುಖ ಕಾರಣವಾಗಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಚಂದಾ ಹುಸೇನ್ ಕಾಂದಾಜೆ ಹೇಳಿದರು. ಪಟ್ಟಣದ ಈದ್ಗಾ ಶಾದಿ ಮಹಲ್ದಲ್ಲಿ ರವಿವಾರ ಹಮ್ಮಿಕೊಂಡ ಬ್ಯಾಂಕ್ನ 89ನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಈ ಬ್ಯಾಂಕು ಕೇವಲ ಒಂದು ಹಣಕಾಸಿನ ಸಂಸ್ಥೆಯಾಗಿರದೆ ಸಮುದಾಯದ ಆಧಾರ ಸ್ತಂಭವಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದಲ್ಲಿ ಬ್ಯಾಂಕಿನ ಷೇರು ಬಂಡವಾಳ, ಸದಸ್ಯರ ಸಂಖ್ಯೆ, ಠೇವುಗಳ ಸಂಗ್ರಹ, ಸಾಲ ಹಾಗೂ ಮುಂಗಡಗಳು ವಿಸ್ತರಿಸಿದ್ದು, ಅನುತ್ಪಾದಕ ಆಸ್ತಿಗಳ ಪ್ರಮಾಣ ಕೇವಲ ಶೇಕಡಾ 2ರಷ್ಟಿದೆ. ಷೇರುದಾರರ ಪ್ರೋತ್ಸಾಹದೊಂದಿಗೆ ಲಾಭದಲ್ಲಿ ಸಾಗುತ್ತಿರುವ ಈ ಬ್ಯಾಂಕ್ ಭವಿಷ್ಯದಲ್ಲಿ ಇನ್ನೂ ಹಲವಾರು ಸೌಲಭ್ಯಗಳನ್ನು ತನ್ನ ಗ್ರಾಹಕರಿಗೆ ಕೊಡಲು ಯೋಜನೆ ರೂಪಿಸಿದೆ ಎಂದರು. ನಿರ್ದೇಶಕರಾದ ಇಬ್ರಾಹಿಂ ಮನ್ಸೂರ್ ಹಾಗೂ ಮುನ್ನಾ ಅರ್ಜುನ್ಗಿ ಮಾತನಾಡಿ, 89 ವರ್ಷಗಳಿಂದ ಮುನ್ನಡೆಯುತ್ತಿರುವ ಸಮುದಾಯದ ಈ ಪ್ರತಿಷ್ಠಿತ ಬ್ಯಾಂಕು ಇಂದು ಹೆಮ್ಮರವಾಗಿ ಬೆಳೆಯಲು ಇದರ ಸಂಸ್ಥಾಪಕ ಸದಸ್ಯರೇ ಕಾರಣ. ಅವರ ಪರಿಶ್ರಮ, ತ್ಯಾಗದ ಫಲವಾಗಿ ಇಂದು ಬ್ಯಾಂಕ್ ಹೆಮ್ಮರವಾಗಿ ಬೆಳೆಯಲು ಕಾರಣವಾಗಿದೆ. ಇದನ್ನು ಇನ್ನಷ್ಟು ಪ್ರಗತಿಯತ್ತ ತೆಗೆದುಕೊಂಡು ಹೋಗಲು ನಾವೆಲ್ಲರೂ ಪ್ರಯತ್ನಿಸಬೇಕಾಗಿದೆ. ಸಹಕಾರಿ ಸಂಘ ಸಂಸ್ಥೆಗಳು ಈ ಸರ್ವಸಾಧಾರಣ ಸಭೆಯೊಂದಿಗೆ ನಿಮ್ಮ ಅವಧಿ ಮುಕ್ತಾಯ ಆಗ್ತಾ ಇದೆ. ಈ ಒಂದು ಅವಧಿಯಲ್ಲಿ ನೀವು ಯಾವ ರೀತಿಯಾಗಿ ಬ್ಯಾಂಕಿನ ಒಂದು ಪ್ರಗತಿಗಾಗಿ, ಅಭಿವೃದ್ಧಿಗಾಗಿ ಪ್ರಯತ್ನ ಮಾಡಿದ್ರಿ, ನಿಮ್ಮ ಆಡಳಿತ ಮಂಡಳಿ, ನಿಮ್ಮ ಸಿಬ್ಬಂದಿಗಳು ಯಾವ ರೀತಿಯಿಂದ ಸಹಕಾರ ನಿಮಗೆ ಕೊಟ್ಟಿದ್ದಾರೆ ಅದು तक पहुँच चुका है और हमारा नेट में ये क्रॉस एंट्री 2% रह गया है और ये बार जो है डिविडेंड क्या है 10% दे रहे हैं। और इसके बाद क्या है बोले तो हमें बच्चों के लिए क्या है गिफ्ट वगैरह, और इसके बाद क्या है जो ये परसेंटेज वगैरह लेस बच्चों के लिए, तो उनके क्या है थोड़ा इनाम का भी तकरीबन 42 लाख रुपए जो है उसका बेनिफिट हुआ है। और जो है यहाँ पर सिस्टम हमारे मुस्लिम कोऑपरेटिव बैंक में सहूलतें बहुत है। तो जो लोन लेने आती या तो एफडी रखने आती उनके लिए सर्विस भी अच्छी है, और जो है इंटरनेट का इंतज़ाम भी है, और जो है काफ़ी जो है पार्ट सर्विस जो है हम सब बॉडी मेंबर्स मिलाकर जो है देने की कोशिश कर रहे हैं। और जनरल मीटिंग के अंदर आज 10 तारीख 10/8/2025 आज जो जनरल मीटिंग रखा गया था, इसके अंदर भी जो है हमारे मुस्लिम कोऑपरेटिव बैंक के शेयर होल्डर्स ने कई हमरा को जो है उनका जो है डायरेक्शन हम लोग दिए हैं। उसके ऊपर जो है गौरव फिक्र करते हुए आने वाले दिनों में वो सब जो है हमें कोशिश करनी है, कर्म जो है वो जितने भी सवालात आ जाए उसके ऊपर जो है अमल करने की कोशिश जो है हमें करनी है। उसको मैं आज मीडिया के जरिए आप लोगों को बता रहा हूँ। ಸಹಕಾರದಿಂದ ನಡೆಯುತ್ತವೆ. ಸಾಲ ತೆಗೆದುಕೊಂಡವರು ಸಕಾಲಕ್ಕೆ ಸಾಲ ಮರುಪಾವತಿಸಲು ಪ್ರಯತ್ನಿಸಬೇಕು. ಇದು ಬ್ಯಾಂಕಿನ ಬೆಳವಣಿಗೆಗೆ ಅಗತ್ಯವಾಗಿದೆ. ನೀವು ಕೊಟ್ಟ ಸಲಹೆಗಳನ್ನು ಆಡಳಿತ ಮಂಡಳಿ ಸಭೆಯಲ್ಲಿ ಇಟ್ಟು ಚರ್ಚಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು. ವ್ಯವಸ್ಥಾಪಕ ಎಲ್ಆರ್ ನಾಗೂರ್ ಮಾತನಾಡಿ, 2025-26ನೇ ಸಾಲಿನ ಅಂದಾಜು ಆಯವ್ಯಯದ ಮುಂಗಡ ಪತ್ರ, ನಿವ್ವಳ ಲಾಭದ ವಿಲೇವಾರಿ ಮತ್ತು ಸನ್ನದು ಲೆಕ್ಕ ಪರಿಶೋಧನಾ ನೇಮಕಾತಿಗೆ ಸಭೆಗೆ ವಿಷಯ ಮಂಡಿಸಿ ಅನುಮೋದನೆಯನ್ನು ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ಹಿರಿಯ ಷೇರುದಾರರಿಗೆ, ನಿವೃತ್ತ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದ ಷೇರುದಾರರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಉಪಾಧ್ಯಕ್ಷ ರಫೀಕ್ ಬೇಪಾರಿ, ನಿರ್ದೇಶಕರಾದ ಮೆಹಬೂಬ್ ಕೆಂಬಾವಿ, ಫಯಾಜ್ ಉತ್ನಾಳ್, ಮೊಹಮ್ಮದ್ ಇಸ್ಮಾಯಿಲ್ ಮನುಗುಳಿ, ಸಿಕಂದರ ಬಾಷಾ ಡೋನಿ, ದಾದಾಪೀರ್ ಚೌಧರಿ, ಮೊಹಮ್ಮದ್ ಶಫೀಕ್ ಇನಾಮದಾರ್, ಎಂಎ ಅರ್ಜುನ್ಗಿ, ಮೊಹಮ್ಮದ್ ಆದಂ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ದೇವು ಕುಂಚ್ವಾಳ್, C9 ಕನ್ನಡ, ತಾಳಿಕೋಟೆ.